ಕಾಕ ತಲಗಟ್ಟುಕ ಓಂ ನಮೋ ವಿನಾಯಕ ಲೋಕವೆಲ್ಲ ನಾಟಕ ಸಿದ್ದಬಾಯ್ ಏನ್ರಿಪ ನನ್ ಕೈ ಸಿಗ್ತಾನೆ ಇಲ್ಲಲ್ರಿಪ ನೀವು ಅಲ್ರಿ ಒಂದು ವಾರದಿಂದ ಕೈಗೆ ಸಿಕ್ಕಿಲ್ಲಲ್ರಿಪ ಇವತ್ ಸಿಕ್ಕಿರಿ ಪ್ರಶ್ನೆ ಕೇಳಲೇಬೇಡ ಹೇಳ್ರಿಪ ಒಂದಷ್ಟು ಪ್ರಶ್ನೆಗಳು ಕೇಳಕ್ಕೆ ನಿಮ್ಗೆ ಅವಕಾಶ ಕೊಡೋದು ಒಳ್ಳೇದು ಅಬ್ಬಾ ಅಂತ ಅವಕಾಶ ಕೊಟ್ಟಿಲ್ರಿಪ ಕೇಳಕ ಒಳ್ಳೇದ ಹಂಗಿದ್ರೆ ಸ್ಟಾರ್ಟ್ ಮಾಡ್ಲಾ ಪ್ರಶ್ನೆ ಕೇಳಕ ನೀವು ಪ್ರಶ್ನೆಗಳಿದ್ರೆ ಕೇಳ್ಬಿಟ್ರೆ ಒಳ್ಳೇದು. ನನಗೊಂದು ಮೀಟಿಂಗ್ ಇದೆ, ಹೋಗ್ಬೇಕು. ಏನ್ರಿ ಸಿದ್ದಬಾಯ್ ಈಗ ಅರ್ಜೆಂಟ್ ಇಟ್ಕೊಂಡ್ ಬಂದಿರಲ್ರಿಪ ಸ್ವಲ್ಪ ಮಾತಾಡ್ರಿಪ ಏನಾಗಲ್ಲ. ಏನಿಲ್ಲ ನಾ ಕೇಳೋ ಪ್ರಶ್ನೆಗಳು ಬಾಳ ಜಾಸ್ತಿ ಅದಾವ ಅದಕ್ಕೆ ತುಂಬಾ ಇದ್ರೆ ಒಂದೊಂದು ಕೇಳಿ ಸಾಕು. ಹೌದಾ ಒಂದ ಪ್ರಶ್ನೆ ಅಂದ್ರೆ ಯಾವ್ದು ಕೇಳಿ? ಹಾ ಹಿಂಗ ಒಂದ್ ಕೆಲಸ ಮಾಡ್ಲ ನಾ ಕೇಳ್ಬೇಕಾಗಿರೋ ಪ್ರಶ್ನೆಗಳನ್ನೆಲ್ಲ ಒಂದ ಸರಿ ಕೇಳ್ಬಿಡ್ತಾನೆ ಹಂಗ ಮಾಡ್ಲ. ಬಹಳ ಉದ್ದ ಪ್ರಶ್ನೆ ಆಗ್ಬಿಡ್ತದೆ ಆಮೇಲೆ. ಬಾಳ ಉದ್ದ ಆಕೈತೆ ಆಗ್ಲಿ ಬಿಡ್ರಿ ನೀವು ಉದ್ದಂದ ಆನ್ಸರ್ ಹೇಳ್ರಿಪ್ಪ ಏನ್ ತಪ್ಪು? ನನಗೆ ಸಮಯ ಇಲ್ಲ, ಇನ್ನು ಬೇಕು ಎಲ್ಲನೂ ಹೇಳ್ತಾ ಹೋದ್ರೆ ಬಹಳ ಸಮಯ ಇಲ್ಲ. ಆತ ನೀವು ಸೇಮ್ ಆದ್ರೆ ಈ ಸಮಯದೊಂದು ದೊಡ್ಡ ಪ್ರಾಬ್ಲಮ್ ನೋಡ್ರಿಪ್ಪ ನಮ್ಗೆ. ಒಂದ್ ಕೆಲಸ ಮಾಡ್ರಿ ನಾನು ಯಾವ ಪ್ರಶ್ನೆ ಕೇಳಕ್ ಹೋಗಂಗಿಲ್ಲ ನಿಮ್ಗೆ, ನೀವೇನ್ ಹೇಳಕ್ ಬಂದಿರಿ ಅದ್ ನೀವು ಹೇಳ್ಬಿಡ್ರಿಪ್ಪ. ನೀರಾವರಿಗೆ ಪ್ರತಿ ವರ್ಷ 10,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಜನರಿಗೆ ಭರವಸೆ ಕೊಟ್ಟಿದ್ದು. ಹಾ ಅದು ಗೊತ್ತಿಲ್ಲ ಕೊಟ್ಟಿದ್ರಿ 10,000 ರೂಪಾಯಿ. ಎಷ್ಟ್ರಿ? 10,000 ಕೋಟಿ. ಹೌದಾ ಮತ್ತೆ 10,000 ಅಂದ್ರಲ್ಲ ಅದಕ್ಕೆ ಕನ್ಫ್ಯೂಷನ್ ಆದೆ ನಾನು. ಹೌದು ಅದಾಯ್ತು ಬಿಡ್ರಿ. ಈ ವರ್ಷ ನೀರಾವರಿಗೆ ನೀವೆಷ್ಟು ಮೀಸಲಿಟ್ರಿ? ಈ ವರ್ಷ 11,300 ಕೋಟಿ ರೂಪಾಯಿಗಳನ್ನ ನೀರಾವರಿಗೋಸ್ಕರ ಇಟ್ಟಿದೆ. ಎಷ್ಟಿಟ್ರಿ ಇನ್ನೊಂದ್ಸರಿ ಹೇಳ್ರಿ? 11,300 ಕೋಟಿ 2014-15ರಲ್ಲಿ. ಸೇಮ್ ಸಾಹೇಬ್ರೆ ನೀವೇನ್ ಮೀಸಲಿಟ್ರಿ ಏನ್ ಬಿಡ್ರಿಪ್ಪ, ಹೊಸ ಕಾಲುವೆ ಅಂಕರು ಹುಟ್ಟಂಗಿಲ್ಲ, ಈ ನದಿ ಜೋಡಣೆ ಆಗಂಗಿಲ್ಲ. ಈಗ ಒಂದ್ ಗಂಭೀರ ವಿಚಾರಕ್ಕೆ ಬರ್ತೇನೆ. ಅದೇನು ಅಂತಂದ್ರ ಅಲ್ರಿ ಈ ರಕ್ಷಣೆ ಮಾಡ್ಬೇಕಾಗಿರೋ ಪೊಲೀಸರನ್ನ ಒಬ್ರಿಗೊಬ್ರು ಹೊಡೆದಾಡಕತ್ತಾರ, ಆದ್ರೂ ನೀವೇನು ಮಾತಾಡಿಲ್ಲ. ಅದಕ್ಕೆ ನಿಮ್ ಸರ್ಕಾರ ಫೇಲ್ಯೂರ್ ಆಗೈತಿ ಅಂತ ಜನರು ಅನ್ಕೊಂಡಾರ. ಇಲ್ಲ, ಯಾರು ಫೇಲ್ಯೂರ್ ಆಗಿಲ್ಲ. ಓ ಹೌದಾ, ಅಂದ್ರ ಈ ಜನರ ಭಾವನೆ ತಪ್ಪು ಅನ್ನೋದು ನಿಮ್ಮ ಅಭಿಪ್ರಾಯ? ಫೇಲ್ಯೂರ್ ಅಂತ ನೀವು ಭಾವಿಸ್ಕೊಳ್ಳೋದು ಸರಿ ಇಲ್ಲ. ಯಾಕಂತಂದ್ರ ಯಾರು ಏನಂತಂದ್ ಏನು ಹೇಳಕ್ ಹೋಗ್ಬೇಡ್ರಿ ನೀವು. ಒಟ್ಟಲ್ಲಿ ಏನಂತಂದ್ರ ಈ ಸರ್ಕಾರ ಈ ವಿಚಾರದಲ್ಲಿ ವೈಫಲ್ಯ ಕಂಡೈತಿ ಅಷ್ಟೇ. ಇದರಲ್ಲಿ ಸರ್ಕಾರದ ವೈಫಲ್ಯ ಆಗಿದೆ, ಹೋಮ್ ಮಿನಿಸ್ಟರ್ ಆಗಿದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಂಗಿದ್ರ ಹಿಂಗ್ ತಿಳ್ಕೊಂಡಿರೋ ಜನರೆಲ್ಲ ಮೂರ್ಖರಂತಿರನೆ. ಹಾ ನೋಡಾಕತ್ತಾನ ಹೇಳ್ರಿಪ್ಪ. ಇದು ಯಾಕೆ ನಮ್ಮನ್ನ ನೀವು ಒಂಥರ ಬೇರೆ ಕಣ್ಣಿಂದ ನೋಡಕ್ ಶುರು ಮಾಡ್ಬಿಟ್ಟಿದ್ರಿ ಅಂತ ಅನ್ಸುತ್ತೆ. ಏನ್ ಸಾಹೇಬ್ರೆ ನನಗಿರೋದು ಒಂದು ಮತ್ತೊಂದು ಕಣ್ಣು, ಅದು ಬಿಟ್ರೆ ಮೂರನೇ ಕಣ್ಣು ನಂಗೆ ಕ್ಯಾಮ್ರಾ ಇಷ್ಟ. ಇದು ಬಿಟ್ಟು ಮತ್ತೆ ಯಾವ ಕಣ್ಣಿಂದ ನಿಮ್ಮನ್ನ ನೋಡಕ್ ಹೋಲ್ರಿಪ್ಪ ನಾನು. ಅದೇನ ಅಂತಾರಲ್ರಿಪ್ಪ, ಈ ಕಬ್ಬು ತಿನ್ನಾಕ್ ಬರದೆ ಹಲ್ಲು ಡೊಂಕು ಅಂದ್ರಂತ. ಅಧಿಕಾರಿಗಳು ನಿಮ್ಮ ಮಾತು ಕೇಳಿಲ್ಲ, ನೀವು ನಮ್ಮ ಮೇಲೆ ಎರಗ್ತೀರಿ. ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರೆ, ಹಾ ಕೇಳಲೇಬೇಕು. ಮತ್ತೆ ಆ ಪೊಲೀಸ್ ಅಧಿಕಾರಿಗಳು ನಿಮ್ಮ ಮಾತು ಕೇಳೇ ಇಲ್ವಂತೆ, ಅದಕ್ಕೆ ರಾಜ್ಯಪಾಲರು ನಿಮ್ಮನ್ನ ಕರೆಸಿ ಜೋರ್ ಮಾಡ್ಯಾರಂತೆ. ನೀವು ರಾಜ್ಯಪಾಲರ ಮಾತು ಕೇಳೇ ಇಲ್ವಂತೆ. ಅಂತೆ ಕಂತೆಗಳು ಅಷ್ಟೇ ಅವು. ಅಲ್ರಿ ಈ ಅಂತೆ ಈ ಕಂತೆಗಳಿಗೆ ಬ್ರೇಕ್ ಬೀಳ್ಬೇಕಂದ್ರ ಒಂದು ಹೇಳ್ತೀನಿ, ಹಂಗ್ ಮಾಡ್ರಿ. ಏನಂದ್ರ ಆ ಇಬ್ರು ಅಧಿಕಾರಿಗಳನ್ನ ಮನೆಗೆ ಕರ್ಸ್ರಿ, ಇಬ್ಬರಿಗೂ ಬುದ್ಧಿ ಹೇಳ್ರಿ, ಒಂದಟ್ಟಿದೊಳಗ ಬೈಟಿ ಮಾಡಿ ಇಬ್ಬರಿಗೆ ಕೂಡ್ಸ್ರಿ, ವಾಪಸ್ ಕಳ್ಸ್ರಿ. ಅದ್ರ ಆಲೋಚನೆ ಇದೆ, ಮಾಡ್ತೀವಿ. ಮೊದ್ಲ ಕೆಲಸ ಮಾಡಿದ್ರಿ ನೀವು ಅಲ್ರಿ, ಎಲ್ಲಾ ನಾ ಹೇಳಿದ ಮೇಲೆ ಮಾಡ್ಬೇಕಂತೀರಲ್ರಿಪ್ಪ. ಚೀ ಕಳ್ಳ ಕೇಳಿಸ್ಲಿಲ್ಲ ನಿಮ್ಗ? ಹೋಲಿ ಬಿಡ್ರಿಪ್ಪ, ನಿಮ್ಗೆ ಕೇಳಿಸ್ತಾ ಇರೋದು ಭಾಳ ಚಲೋ ಆಯ್ತು. ಸ್ವಲ್ಪ ಮೈಕ್ ಇಲ್ಲ, ಕೇಳಿಸ್ತಾ ಇಲ್ಲ. ಆ ಮೈಕ್ಗೆ ಯಾಕೋ ಟೈಮ್ ಆಯ್ತು ಅಂತ ಕಾಣಿಸುತ್ತೆ, ಮತ್ತೆ ಮಾತಾಡೋಣಂತ. ಇವತ್ತಿಗೆ ಸಾಕು ಬಿಡ್ರಿ. ಓಕೆ ಬೈ ಬಾಯ್. ಥ್ಯಾಂಕ್ ಯು. ಆಯ್ತು ನೋಡ್ರಿಪ್ಪ, ಇವತ್ತು ಇಷ್ಟು ಚಲ ಆಯ್ತು ಸಿಎಂ ಜೊತೆ. ನನಗೆ ಟೈಮ್ ಇಲ್ಲ, ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬೈ ಬೈ.